ಮುತ್ತೈದೆಯು ಬಳೆಗಳನ್ನು ಧರಿಸುವಾಗ ಹೀಗೆ ಮಾಡುವುದರಿಂದ 100 ವರ್ಷ ಸುಮಂಗಲಿಯಾಗಿ ಬಾಳುತ್ತಾರೆ. ಮುತ್ತೈದೆಯರು ಬಳೆಗಳನ್ನು ಧರಿಸುವ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಮಹಿಳೆಯರು ಕೈಗಳಿಗೆ ಎಷ್ಟು ಬಳೆಗಳನ್ನು ಧರಿಸಬೇಕು, ಯಾವ ಬಣ್ಣಗಳ ಬಳೆಗಳನ್ನು ಧರಿಸಬೇಕು, ಬಳೆಗಳನ್ನು ಬದಲಿಸುವ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಒಡೆದ ಬಳೆಗಳನ್ನು ಏನು ಮಾಡಬೇಕು, ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತಿರುತ್ತದೆ. ಇದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮುತ್ತೈದೆಯು ಎಲ್ಲ ಸಮಯದಲ್ಲಿ ಪಂಚಮಾಂಗಲ್ಯವನ್ನು ಧರಿಸಬೇಕೆಂದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗಿದೆ. ತುಂಬ ಮಂದಿಗೆ ಈ ಪಂಚಮಾಂಗಲ್ಯವೇನೆಂದು ಸಂದೇಹ ಮೂಡುತ್ತದೆ. ಅದು ಏನು ಅಂದರೆ ಹಣೆಗೆ ಕುಂಕುಮ, ಕುತ್ತಿಗೆಯಲ್ಲಿ ತಾಳಿ, ಕೈಗೆ ಬಳೆಗಳು, ತಲೆಯಲ್ಲಿ ಹೂವು, ಕಾಲುಂಗುರ ಇವುಗಳು ಮುತ್ತೈದೆಗೆ ಪಂಚಮಾಂಗಲ್ಯವಾಗಿರುತ್ತದೆ. ಹೂವು, ಕುಂಕುಮ, ಮಾಂಗಲ್ಯ, ಬಳೆ, ಕಾಲುಂಗುರ ಈ 5 ವಸ್ತುಗಳಲ್ಲಿ ಬಳೆಗಳು ಅತಿ ಮುಖ್ಯವಾಗಿರುತ್ತದೆ. ಕೈಗಳಿಗೆ ಬಳೆಗಳನ್ನು ಧರಿಸುವ ಮುನ್ನ ಈ ನಿಯಮಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಸದಾ ಇರುತ್ತದೆ. 1. ಮುತ್ತೈದೆಯರು ಪ್ರತಿದಿನ ಗಾಜಿನ ಬಳೆಗಳನ್ನು ಧರಿಸುವುದರಿಂದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವು ಸದಾ ಇರುತ್ತದೆ. 2. ಒಡೆದ ಬಳೆಗಳನ್ನು ಕಸದ ಬುಟ್ಟಿಗೆ ಹಾಕದೆ ಯಾರು ತುಳಿಯದ ಜಾಗದಲ್ಲಿ ಹಾಕುವುದು ಉತ್ತಮ. 3. ಮುತ್ತೈದೆಯರು ಬರೀ ಚಿನ್ನದ ಬಳೆಗಳನ್ನು ಧರಿಸಬಾರದು. ಚಿನ್ನದ ಬಳೆಗಳಲ್ಲಿ ಕನಿಷ್ಠ 2 ಗಾಜಿನ ಬಳೆಗಳನ್ನು ಧರಿಸಬೇಕು. 4. ಸತಿ ಸಾವಿತ್ರಿ, ಅರುಂಧತಿ, ನರ್ಮದಾ ಇವರು ಕೂಡ ಗಾಜಿನ ಬಳೆಗಳನ್ನು ಧರಿಸುತ್ತಿದ್ದರು. ಗಾಜಿನ ಬಳೆಗಳು ಚಿನ್ನದ ಬಳೆಗಳಿಗಿಂತ ಶ್ರೇಷ್ಠವಾಗಿದೆ. 5. ಮುತ್ತೈದೆಯರು ಯಾವ ಬಣ್ಣದ ಬಳೆಗಳನ್ನು ಧರಿಸಬೇಕೆಂದರೆ ಹಸಿರು, ಕೆಂಪು, ಹಳದಿ ಬಣ್ಣಗಳ ಬಳೆಗಳು ಧರಿಸುವುದು ತುಂಬ ಶ್ರೇಷ್ಠವಾಗಿದೆ. 6. ಸರಸ್ವತಿ ದೇವಿ, ಲಲಿತಾ ಪರಮೇಶ್ವರಿಯ ಭಕ್ತರು ಹಾಗೂ ಶಕ್ತಿ ದೇವತೆಯರನ್ನು ಪೂಜಿಸುವವರು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದು ಶ್ರೇಷ್ಠ. 7. ಬಳೆಗಳನ್ನು ಧರಿಸುವಾಗ ಎಷ್ಟು ಬಳೆಗಳನ್ನು ಧರಿಸಬೇಕೆಂದರೆ ಒಂದು ಕೈಗೆ 1 ಡಜನ್ ಬಳೆಗಳನ್ನು ಧರಿಸಬೇಕು, ಅಥವಾ ಒಂದು ಕೈಗೆ 6 ಮತ್ತೊಂದು ಕೈಗೆ 6 ಬಳೆಗಳನ್ನು ಧರಿಸುವುದು ತುಂಬ ಶುಭಪ್ರದ. 8. ನೀವು ಧರಿಸಿದ ಗಾಜಿನ ಬಳೆ ಅಥವಾ ಚಿನ್ನದ ಬಳೆಗಳನ್ನು ಅಪ್ಪಿತಪ್ಪಿಯೂ ಬೇರೆಯವರಿಗೆ ಧರಿಸಲು ಕೊಡಬೇಡಿ, ಏಕೆಂದರೆ ನಿಮ್ಮ ಸೌಭಾಗ್ಯ ಅವರಿಗೆ ಹೋಗುತ್ತದೆ. 9. ಹಳದಿ ಬಣ್ಣ, ಗುಲಾಬಿ ಬಣ್ಣ, ಕೆಂಪು ಬಣ್ಣಗಳು ತಾಯಿ ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಈ ಬಣ್ಣಗಳ ಬಳೆಗಳನ್ನು ಯಾರು ಧರಿಸುತ್ತಾರೋ ಅಂಥವರ ಮೇಲೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವಿರುತ್ತದೆ. 10. ಬಳೆಗಳನ್ನು ಬದಲಿಸಬೇಕಾದರೆ ಸೋಮವಾರ, ಬುಧವಾರ, ಶನಿವಾರ ದಿನದಂದು ಬಳೆಗಳನ್ನು ಬದಲಿಸಬಹುದು. ಮಂಗಳವಾರ ದಿನದಂದು ಯಾವ ಕಾರಣಕ್ಕೂ ಬಳೆಗಳನ್ನು ತೆಗೆಯಬಾರದು, ಹಾಕಬಾರದು. 11. ನೀವು ಹೊಸ ಬಳೆಗಳನ್ನು ಧರಿಸುವುದಾದರೆ ಗುರುವಾರ ದಿನದಂದು ಧರಿಸುವುದು ತುಂಬ ಶುಭಪ್ರದವಾಗಿರುತ್ತದೆ. ಗುರುವಾರದ ದಿನದಂದು ಹೊಸ ಬಳೆಗಳನ್ನು ಧರಿಸುವುದರಿಂದ ಅಷ್ಟ ಐಶ್ವರ್ಯವು ಲಭಿಸುವುದೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. 12. ಬಳೆಗಳನ್ನು ಬದಲಿಸುವಾಗ ತಪ್ಪದೆ ಈ ನಿಯಮವನ್ನು ಪಾಲಿಸಬೇಕು. ಅದು ಏನು ಎಂದರೆ ಬಳೆಗಳನ್ನು ತೆಗೆಯುವಾಗ ಯಾವ ಕಾರಣಕ್ಕೂ ಬರೀ ಕೈ ಮಾಡಬಾರದು. ಒಂದು ಅರಿಶಿಣದ ದಾರವನ್ನು ಮಾಡಿ ಕೈಗೆ ಸುತ್ತಿಕೊಂಡು ನಂತರ ಬಳೆಗಳನ್ನು ತೆಗೆದು ಬದಲಿಸಬಹುದು. 13. ಮುತ್ತೈದೆಯರಿಗೆ ಗಾಜಿನ ಬಳೆಗಳನ್ನು ತಮ್ಮ ತವರು ಮನೆಯವರು ಕೊಡಿಸುವುದರಿಂದ ನಿಮ್ಮ ಸೌಭಾಗ್ಯ ಹೆಚ್ಚುತ್ತದೆ. ನಿಮ್ಮ ಬಳೆಗಳನ್ನು ಕೊಡಿಸುವುದರಿಂದ ತವರು ಮನೆಯವರಿಗೂ ಸುಖ ಸಂತೋಷಗಳು ನೆಲೆಸುತ್ತದೆ. ಆದ್ದರಿಂದ ನಿಮ್ಮ ತವರು ಮನೆಯಿಂದ ಬಳೆಗಳನ್ನು ತೆಗೆದುಕೊಳ್ಳಿ. 14. ಕೆಲವರು ಬಟ್ಟೆಯನ್ನು ಒಗೆಯುವಾಗ ಬಳೆಗಳು ಒಡೆಯದಿರಲಿ ಎಂದು ತೆಗೆದು ಒಗೆಯುತ್ತಾರೆ. ಒಂದು ವೇಳೆ ತೆಗೆಯುವುದಾದರೆ 2 ಕೈಗಳಿಗೆ ಅರಿಶಿಣದ ದಾರವನ್ನು ಸುತ್ತಿಕೊಳ್ಳಬಹುದು. ಬರೀ ಕೈಯಲ್ಲಿ ಇದ್ದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಮನಃಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿಯರ ನಡುವೆ ಜಗಳಗಳು, ಹೀಗೆ ಹಲವಾರು ಸಮಸ್ಯೆಗಳು ತಲೆದೂರುವುದೆಂದು ಪುರಾಣ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. 15. ನೀವು ಧರಿಸಿರುವ ಹೂವು, ಕುಂಕುಮ
ಮಾಂಗಲ್ಯ, ಬಳೆಗಳು, ಕಾಲುಂಗುರ ಇವುಗಳನ್ನು ಯಾರಿಗೂ ಕೊಡಬಾರದು ಎಂದು ನೆನಪಿರಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.